ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಬೇಸಿಕಲಿ ಆಪರೇಟರ್ಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಅಂದ್ಕೊಳ್ಳಿ ನಿಮ್ಮ ಹತ್ರ 2 ನಂಬರ್ ಇದೆ. ಆ ನಂಬರ್ನ ನೀವು ಆ್ಯಡ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಈ ತರಹದ ಒಂದು ಆಪರೇಷನ್ಸ್ನ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂಥ ಒಂದು ಸಿಂಬಲ್ಸ್ ನಾವು ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಇದನ್ನ ಯಾವ ತರ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಕೋಡ್ನ ಬರೆದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ VS ಕೋಡ್ನ ಓಪನ್ ಮಾಡಿಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಹೊಸ ಫೈಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಆಪರೇಟರ್ಸ್ನ ನಾವು ಯಾವ ತರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಲೆಟ್ ಮಿ ಓಪನ್ VS ಕೋಡ್ ಏನಿದೆ ಅದನ್ನು ಓಪನ್ ಮಾಡೋಣ. ಸೊ ಹೊಸ ಫೈಲ್ ಯಾವ ತರ ಕ್ರಿಯೇಟ್ ಮಾಡೋದು, ಇಲ್ಲಿ ಒಂದು ಪ್ಲಸ್ ಐಕಾನ್ ಕಾಣ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಫೈಲ್ ನೇಮ್ನ ಕೊಡಬೇಕು. ಸೊ ಫೈಲ್ ನೇಮ್ ನಾನು ಏನಂತ ಕೊಡ್ತೀನಿ ಅಂತಂದ್ರೆ ಆಪರೇಟರ್ಸ್ ಇನ್ ಪೈಥಾನ್ ಅಂತ ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಫೈಲ್ ನೇಮ್ನ ಕೊಡ್ತಾ ಇದ್ದೀನಿ. .py ಎಕ್ಸ್ಟೆನ್ಷನ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ ನಮ್ಮ ನೋಟ್ಸ್ನ ಓಪನ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಪರೇಟರ್ಸ್ ಆರ್ ಸಿಂಬಲ್ಸ್ ಯೂಸ್ ಟು ಪರ್ಫಾರ್ಮ್ ಆಪರೇಷನ್ಸ್ ಆನ್ ವ್ಯಾಲ್ಯೂಸ್ ಆರ್ ವೇರಿಯಬಲ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ತರ ಆಪರೇಟರ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ದೀಸ್ ಆರ್ ದ ಸಿಂಬಲ್ಸ್. ಸರಿನಾ, ಕೆಲವೊಂದು ಮ್ಯಾಥಮೆಟಿಕಲ್ ಸಿಂಬಲ್ಸ್. ಇದನ್ನ ನಾವೆಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ವೇರಿಯಬಲ್ ಅಥವಾ ವ್ಯಾಲ್ಯೂ ಮೇಲೆ ಆಪರೇಷನ್ಸ್ ನ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂತ ಒಂದು ಸಿಂಬಲ್ಸ್ ನಾವು ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಪರೇಟರ್ಸ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. ಅದರಲ್ಲಿ ನಾವು ಮೇನ್ಲಿ ಯೂಸ್ ಮಾಡುವಂತ ಟೈಪ್ಸ್ ಯಾವ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಫಸ್ಟ್ ಒಂದು ಬಂದ್ಬಿಟ್ಟು ಅರಿಥ್ಮ್ಯಾಟಿಕ್ ಆಪರೇಟರ್, ಕಂಪ್ಯಾರಿಸನ್ ಆಪರೇಟರ್, ಇನ್ನೊಂದು ಬಂದ್ಬಿಟ್ಟು ಲಾಜಿಕಲ್ ಆಪರೇಟರ್. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದೊಂದೇ ಆಪರೇಟರ್ಸ್ ನ ನೋಡ್ತಾ ಹೋಗೋಣ. ಆಪರೇಟರ್ ಅಂತಂದ್ರೆ ಅರಿಥ್ಮ್ಯಾಟಿಕ್ ಆಪರೇಟರ್ ಅಂತಂದ್ರೆ ಏನು, ಅದನ್ನ ಯಾವ ತರ ನಾವು ಕೋಡಲ್ಲಿ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ಒಂದು ಯಾವುದು, ಅರಿಥ್ಮ್ಯಾಟಿಕ್ ಆಪರೇಟರ್. ಸೊ ಅಂದ್ಕೊಳ್ಳಿ, ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಲೆಟ್ ಮಿ ಟೇಕ್ 1 ವೇರಿಯಬಲ್ ಬಟ್ 2 ವೇರಿಯಬಲ್ ನ ಕ್ರಿಯೇಟ್ ಮಾಡೋಣ. ಸೊ 2 ವೇರಿಯಬಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಂದೇ ಕೋಡಲ್ಲಿ ನಾನು ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಯಾವ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೆ. ಸೊ ಈಗ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ನಾವೇನಿಲ್ಲಿ ಒಂದು ಇನ್ಪುಟ್ ಫಂಕ್ಷನ್ಸ್ ನಾವು ಆಲ್ರೆಡಿ ಓದಿದೀವಲ್ವ, ಅದನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ ಯೂಸ್ ಮಾಡೋಣ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಂಟಿಜರ್ ವೇರಿಯಬಲ್ ನಾನು ಏನ್ ಮಾಡ್ತಾ ಇದ್ದೀನಿ, ತಗೋತಾ ಇದ್ದೀನಿ. ಸೊ ಇನ್ಪುಟ್ ಎಂಟರ್ ದ ವ್ಯಾಲ್ಯೂ ಆಫ್ ನಮ್1. ಸೊ ನಮ್1 ಏನಿದೆ ಅದ್ರ ವ್ಯಾಲ್ಯೂನ ಎಂಟರ್ ಮಾಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಸೊ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ದ ಸೇಮ್ ಥಿಂಗ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಕಾಪಿ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಮ್2ಗೆ ಬಂದ್ಬಿಟ್ಟು ವ್ಯಾಲ್ಯೂನ ತಗೋತೀನಿ, ಎಂಟರ್ ದ ವ್ಯಾಲ್ಯೂ ಆಫ್ ನಮ್2. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಅಡಿಷನ್ ಯಾವ ತರ ಮಾಡೋದು, ಸಬ್ಟ್ರಾಕ್ಷನ್ ಯಾವ ತರ ಮಾಡೋದು, ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡೋದು, ಡಿವಿಷನ್ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಪ್ರಿಂಟ್ ಮಾಡ್ತೀನಿ. ಸೊ ಪ್ರಿಂಟ್ ಏನ ಪ್ರಿಂಟ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಇಲ್ಲಿ ಅಡಿಷನ್ ರಿಸಲ್ಟ್ ಈಸ್. ಸೊ ರಿಸಲ್ಟ್ ಈಸ್. ಸೊ ಇಲ್ಲಿ ಏನ್ ಮಾಡ್ತೀವಿ, ನಾವು ಕಾಮ ಹಾಕ್ತಿವಿ. ಅಂಡ್ ಆಲ್ಸೋ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್1 ಮತ್ತೆ ನಮ್2ನ ಆಡ್ ಮಾಡಬೇಕು. ಸೊ ಅಡಿಷನ್ಗೆ ನಾವು ಬೇಸಿಕಲಿ ಯೂಸ್ ಮಾಡುವಂತ ಆಪರೇಟರ್ ಯಾವುದು, ಪ್ಲಸ್. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಮ್1 ಪ್ಲಸ್ ನಮ್2 ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಅಂತ ಏನ್ ಮಾಡೋಣಪ್ಪ ಅಂತಂದ್ರೆ ನಾವಿಲ್ಲಿ ಸಬ್ಟ್ರಾಕ್ಷನ್ ಮಾಡೋಣ. ಸೊ ಸಬ್ಟ್ರಾಕ್ಷನ್ ಏನ್ ಮಾಡ್ತೀನಿ, SUBTRACTION, ಸಬ್ಟ್ರಾಕ್ಷನ್ ರಿಸಲ್ಟ್ ಈಸ್. ಸೊ ನಾವು ಬೇಸಿಕಲಿ ಸಬ್ಟ್ರಾಕ್ಷನ್ಗೆ ಯೂಸ್ ಮಾಡುವಂತ ಒಂದು ಸಿಂಬಲ್ ಯಾವುದು, ಮೈನಸ್ ನ ಯೂಸ್ ಮಾಡ್ತೀವಿ. ಸೊ ಅದನ್ನೇನ್ ಮಾಡೋಣ, ಇಲ್ಲಿ ಯೂಸ್ ಮಾಡ್ತಾ ಇದೀನಿ ನಮ್2. ಸೊ ಥರ್ಡ್ ಒಂದು ಯಾವುದು, ಮಲ್ಟಿಪ್ಲಿಕೇಶನ್ ರಿಸಲ್ಟ್ ಈಸ್. ಸೊ ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ಗೆ ನಾವು ಯಾವ ತರ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ನಾವಿಲ್ಲಿ ಇಂಟೂನ ಯೂಸ್ ಮಾಡ್ತೀವಲ್ವಾ, ಬಟ್ ನಾವ್ ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ವಿ ಆರ್ ಯೂಸಿಂಗ್ ದಿಸ್ ಸ್ಟಾರ್ ಏನಿದೆ ಅದನ್ನ ನಾವಿಲ್ಲಿ ಯೂಸ್ ಮಾಡುವಂಥದ್ದು. ಸರಿನಾ, ಈ ಸ್ಟಾರ್ ನಾವೇನ್ ಮಾಡ್ತೀವಿ, ಇಲ್ಲಿ ಯೂಸ್ ಮಾಡ್ತೀವಿ ನಮ್2. ಅಂಡ್ ನೆಕ್ಸ್ಟ್ ಅಂತ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಡಿವಿಷನ್ ಪ್ರಿಂಟ್ ಮಾಡ್ತೀನಿ. ಸರಿನಾ, ಈ ಒಂದು ಬೇಸಿಕ್ ಆಪರೇಟರ್ಸ್ ಏನು, ಫಂಡಮೆಂಟಲ್ ಮ್ಯಾಥಮೆಟಿಕಲ್ ಆಪರೇಟರ್ಸ್ ಏನಿದೆ ಅದನ್ನ ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂತಾರೆ, ಫಸ್ಟ್ ಆಫ್ ಆಲ್ ಮಾಡ್ತಾ ಇದೀನಿ. ಸೊ DIVISION ಡಿವಿಷನ್ ರಿಸಲ್ಟ್ ಈಸ್, ಇದೇನ್ ಮಾಡೋಣಪ್ಪ ಅಂತಂದ್ರೆ ನಮ್1 ಡಿವೈಡೆಡ್ ಬೈ ನಮ್2. ಸರಿನಾ, ನಮ್2. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಇದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ರನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಎಂಟರ್ ನಮ್1 ವ್ಯಾಲ್ಯೂನ ಕೇಳ್ತಾ ಇದೆ. ಅಂಡ್ ಸಿನ್ಸ್ ಇಲ್ಲಿ ನಾವು ಯೂಸ್ ಮಾಡಿರೋದಂತ ಇಂಟೀಜರ್ ವ್ಯಾಲ್ಯೂನ ಇನ್ಪುಟ್ ನ ತಗೋಬೇಕಾಗಿರೋದ್ರಿಂದ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ 10 ನಾನು ನಮ್1 ವ್ಯಾಲ್ಯೂಗೆ ಕೊಡ್ತೀನಿ. ಅಂಡ್ ಆಲ್ಸೋ ನಮ್2 ವ್ಯಾಲ್ಯೂ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ 2 ನ ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಗೆ ಅಡಿಷನ್ ವ್ಯಾಲ್ಯೂ ಬಂದ್ಬಿಟ್ಟು ಏನಾಗಿದೆ ಅಂತಂದ್ರೆ ಅಡಿಷನ್ ರಿಸಲ್ಟ್ ಬಂದ್ಬಿಟ್ಟು ಇಲ್ಲಿ ನಮಗೆ 12 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ 12 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅಂಡ್ ಈಗ ಸಬ್ಟ್ರಾಕ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು ನಮ್ಗೆ ಏನ್ ಪ್ರಿಂಟ್ ಆಗಿದೆ ಅಂತಂದ್ರೆ ಅದು ಬಂದ್ಬಿಟ್ಟು 8 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅಂಡ್ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಏನಾಗಿದೆ ಅಂತಂದ್ರೆ ನಮ್ಗೆ ಇಲ್ಲಿ 20 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅಂಡ್ ಡಿವಿಷನ್ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ 5.0 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಇದು ಯಾವ ತರ ವರ್ಕ್ ಆಯ್ತು ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಏನ್ ಮಾಡ್ತೀವಪ್ಪ ಅಂತ ನಾವಿಲ್ಲಿ 2 ನಂಬರ್ನ ಇನ್ಪುಟ್ ಆಗಿ ತಗೊಂಡಿದ್ವಿ. ಸೊ ಫಸ್ಟ್ ವ್ಯಾಲ್ಯೂ ಏನು 10 ಅಂತ ಹೇಳ್ಬಿಟ್ಟು ಇನ್ಪುಟ್ ಆಗಿ ತಗೊಂಡಿದ್ವಿ. ಅಂಡ್ ಆಲ್ಸೋ ಸೆಕೆಂಡ್ ವ್ಯಾಲ್ಯೂ ಏನು 2 ಅಂತ ಹೇಳ್ಬಿಟ್ಟು ಇನ್ಪುಟ್ ಆಗಿದೆ. ಸೊ ಅಡಿಷನ್ ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಇಲ್ಲಿ 2 ನಂಬರ್ನ ಆಡ್ ಮಾಡಬೇಕು. ಸೊ 10 + 2 ಅಂತಂದ್ರೆ ಆನ್ಸರ್ ಏನ್ ಬರಬೇಕು, 12 ಬರಬೇಕು. ಸೊ ಬಂದಿದೆ. ಅಂಡ್ ಆಲ್ಸೋ ಈಗ ಸಬ್ಟ್ರಾಕ್ಷನ್ ಅಂತಂದ್ರೆ ನಮ್1 ಮೈನಸ್ ನಮ್2.
ಸೊ ನಮ್ 1 ಮೈನಸ್ ನಮ್ 2 ಅಂತಂದ್ರೆ 10 ಮೈನಸ್ 2. ಸೊ 10 ಮೈನಸ್ 2 ಅಂತಂದ್ರೆ ನಮ್ಗೆ ವ್ಯಾಲ್ಯೂ ಏನು ಬರಬೇಕು 8 ಬರಬೇಕು. ಸೊ ಅದು ಪ್ರಿಂಟ್ ಆಗಿದೆ. ಅಂಡ್ ಆಲ್ಸೋ ಈಗ ನಾವು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ಎರಡು ನಂಬರ್ನ ಮಲ್ಟಿಪ್ಲೈ ಮಾಡುವಂತ. ಸೊ 10 ಇಂಟು 2 ಅಂತಂದ್ರೆ ನಮ್ಗೆ ಆನ್ಸರ್ ಏನು ಬರಬೇಕು 20 ಬರಬೇಕು. ಅದು ಕೂಡ ಬಂದಿದೆ. ಅಂಡ್ ಈಗ ಡಿವಿಷನ್ ಅಂತಾರೆ ನಾವು ಏನ್ ಮಾಡ್ತೀವಿ ಒಂದು ನಂಬರ್ನ ಇನ್ನೊಂದು ನಂಬರ್ ಇಂದ ಡಿವೈಡ್ ಮಾಡ್ತೀವಿ. ಸೊ 10 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಆನ್ಸರ್ 5 ಬರುತ್ತೆ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ನಾವು ಯಾವಾಗ ಡಿವಿಷನ್ ಮಾಡ್ತೀವಿ ನಮ್ಗೆ ಆನ್ಸರ್ ಬಂದ್ಬಿಟ್ಟು ಯಾವಾಗಲೂ ಕೂಡ ಫ್ಲೋಟಿಂಗ್ ವ್ಯಾಲ್ಯೂನೇ ಬರುವಂತದ್ದು. ಅಂತಂದ್ರೆ ಏನೊಂದು ಡಿವಿಷನ್ ಏನು ಯಾವಾಗ ಮಾಡ್ತೀವಿ ಈ ಒಂದು ಆಪರೇಟರ್ ಏನಿದೆ ಇಟ್ ವಿಲ್ ಆಲ್ವೇಸ್ ರಿಟರ್ನ್ ಫ್ಲೋಟಿಂಗ್ ವ್ಯಾಲ್ಯೂನೇ ನಮಗೆ ಕೊಡುವಂತದ್ದು. ಸರಿನಾ? ಸೊ ಈ ತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡುವಂತದ್ದು. ಸೊ ಈಗ ನೆಕ್ಸ್ಟ್ ಯಾವ್ಯಾವಪ್ಪ ಇದಾವೆ ಅಂತಂದ್ರೆ ಫ್ಲೋ ಡಿವಿಷನ್ ಅಂತ ಹೇಳ್ಬಿಟ್ಟು ಒಂದು ಆಪರೇಟರ್ ಇದೆ, ಮಾಡ್ಯುಲಸ್ ಅಂತ ಹೇಳ್ಬಿಟ್ಟು ಒಂದು ಆಪರೇಟರ್ ಇದೆ, ಅಂಡ್ ಆಲ್ಸೋ ಎಕ್ಸ್ಪೋನೆಂಟ್ ಅಂತ ಹೇಳ್ಬಿಟ್ಟು ಒಂದು ಆಪರೇಟರ್ ಇದೆ. ಸೊ ಇದನ್ನ ನಾವು ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಮಿ ಕಮೆಂಟ್ ಇಟ್ ಔಟ್. ಸೊ ಫ್ಲೋ ಡಿವಿಷನ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ನಾವು ಫ್ಲೋ ಡಿವಿಷನ್ ಮಾಡೋಕೆ ಯೂಸ್ ಮಾಡುವಂತ ಆಪರೇಟರ್ ಯಾವ್ದಪ್ಪ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಈ ಡಬಲ್ ಫಾರ್ವರ್ಡ್ ಸ್ಲಾಶ್ ಇದೆ ಅಲ್ವಾ, ಇದನ್ನ ನಾವು ಫ್ಲೋ ಡಿವಿಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಆಪರೇಟರ್. ಸೊ ಫ್ಲೋ ಡಿವಿಷನ್ ಕೆಲಸ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅದು ನಾರ್ಮಲ್ ಡಿವಿಷನ್ ಮಾಡುತ್ತೆ, ಬಟ್ ರಿಟರ್ನ್ ಮಾಡುವಂತದ್ದೇನು ನಾರ್ಮಲ್ ಇಂಟಿಜರ್ ನ ಮಾತ್ರ ರಿಟರ್ನ್ ಮಾಡುತ್ತೆ. ಸೊ ಇದೇನಪ್ಪಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಪ್ರಿಂಟ್ ಮಾಡ್ತೀನಿ. ಸೊ ಏನ ಪ್ರಿಂಟ್ ಮಾಡ್ತೀನಪ್ಪ ಅಂತಂದ್ರೆ ಫ್ಲೋರ್ ಡಿವಿಷನ್ ರಿಸಲ್ಟ್ ಈಸ್. ಸರಿ, ನಾವು ಫ್ಲೋ ಡಿವಿಷನ್ ರಿಸಲ್ಟ್ ನ ಪ್ರಿಂಟ್ ಮಾಡೋಣ. ನಮ್ 1 ಡಬಲ್ ಫಾರ್ವರ್ಡ್ ಸ್ಲಾಶ್ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾ ಇಲ್ಲಿ ನಮ್ 2 ಅಂತ ಹೇಳ್ಬಿಟ್ಟು ಏನಿದೆ ಇದು ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಎಂಟರ್ ಮಾಡ್ತಾ ಇದೀನಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನಮ್ 1 ವ್ಯಾಲ್ಯೂ ಏನ್ ಕೇಳ್ತಾ ಇದೆ ನಾ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ 10 ಕೊಡ್ತೀನಿ. ನಮ್ 2 ವ್ಯಾಲ್ಯೂ ಏನ್ ಕೇಳ್ತಾ ಇದೆ ನಾ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ 3 ಕೊಡ್ತೀನಿ. ಸರಿನಾ? ನಮ್ಗೆ ಈಗ ಡಿವಿಷನ್ ಮಾಡಿದ್ರೆ ನಮಗೆ ನಾರ್ಮಲ್ ಔಟ್ಪುಟ್ ಏನಂತ ಬರುತ್ತೆ 3.333 ಬರುತ್ತೆ. ಅದೇ ನಾನು ಯಾವಾಗ ಫ್ಲೋ ಡಿವಿಷನ್ ಯೂಸ್ ಮಾಡ್ತೀನಿ ನಾನು ಎಂಟರ್ ಕೊಟ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಔಟ್ಪುಟ್ ಬಂದ್ಬಿಟ್ಟು 3 ಅಂತ ಹೇಳ್ಬಿಟ್ಟು ಬಂದಿದೆ. ಅದೇ ನಾವೇನಾದ್ರೂ ನಾರ್ಮಲ್ ಡಿವಿಷನ್ ಮಾಡಿದೆ ಅಂತಂದ್ರೆ ಲೆಟ್ ಮೀ ಅದನ್ನ ತೋರಿಸ್ತೀನಿ ನೋಡಿ ಒಂದ್ಸಲ. ಇದನ್ನ ಕಮೆಂಟ್ ಔಟ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಮತ್ತೆ ರನ್ ಮಾಡ್ತೀನಿ. ಸರಿ, ನಾ ಮತ್ತೆ ರನ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಲೆಟ್ ಮೀ ರನ್ ಇಟ್ ಅಗೇನ್. ಸೊ ರನ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ 1 ವ್ಯಾಲ್ಯೂನ ಕೇಳ್ತಾ ಇದೆ. ಸೊ ನಮ್ 1 ವ್ಯಾಲ್ಯೂ ಏನ್ ಮಾಡ್ತೀನಪ್ಪ ಅಂತಂದ್ರೆ 10 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಅಂಡ್ ನಮ್ 2 ವ್ಯಾಲ್ಯೂ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ 3 ಅಂತ ಕೊಡ್ತೀನಿ. ಸೊ ಈಗ ನಾನು ಎಂಟರ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವಾಗ ಡಿವಿಷನ್ ಮಾಡಿದೆ ನಮ್ಮ ಔಟ್ಪುಟ್ ಏನ್ ಬಂತು 3.33333 ಅಂತ ಹೇಳ್ಬಿಟ್ಟು ಬಂತು. ಅದೇ ನಾವು ಆವಾಗ ಫ್ಲೋ ಡಿವಿಷನ್ ಮಾಡಿದ್ವಿ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಏನ್ ಬಂತು 3 ಅಂತ ಹೇಳ್ಬಿಟ್ಟು ಮಾತ್ರ ಬಂತು. ಸೊ ಈ ಫ್ಲೋ ಡಿವಿಷನ್ ಬೇಸಿಕಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಡೆಸಿಮಲ್ ಆದ್ಮೇಲೆ ಏನೊಂದು ವ್ಯಾಲ್ಯೂಸ್ ಬರುತ್ತಲ್ವಾ ಅದನ್ನ ಇಗ್ನೋರ್ ಮಾಡುತ್ತೆ, ನಮ್ಗೆ ಬರೀ ಇಂಟಿಜರ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಅಂತಂದ್ರೆ ಕಂಪ್ಲೀಟ್ ಡಿವಿಷನ್ ಮಾಡೋದನ್ನ ನಾವು ಇಲ್ಲಿ ಫ್ಲೋ ಡಿವಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಸೊ ಈಗ ನಿಮ್ಗೆ ಫ್ಲೋ ಡಿವಿಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮಾಡ್ಯುಲಸ್ ಆಪರೇಟರ್. ಸರಿನಾ? ಸೊ ಮಾಡ್ಯುಲಸ್ ಆಪರೇಟರ್ ಲೆಟ್ ಮೀ ರೈಟ್ ಇಟ್ ಗೈಸ್. ಮಾಡ್ಯುಲಸ್. ಸೊ ಮಾಡ್ಯುಲಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈಗ ನಾವು ಡಿವಿಷನ್ ಮಾಡಿದ್ರೆ ನಮ್ಗೆ ಆಕ್ಚುಲಿ ಆನ್ಸರ್ ಏನ್ ಬರುತ್ತೆ. ಈಗ ನಾನು 10 ಇಂದ ಲೈಕ್ 2 ಇಂದ 10 ಡಿವೈಡ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ 5 ಬರುತ್ತೆ. ಸೊ 5 ಬಂದಿದೆ ಅಂದ್ರೆ ವಾಟ್ ಇಟ್ ಇಸ್ ಕೋಶೆಂಟ್ ಅಲ್ವಾ. ಬಟ್ ನಾವು ಯಾವಾಗ ಮಾಡ್ಯುಲಸ್ ಮಾಡ್ತೀವಿ ನಮ್ಗೆ ಅವಾಗ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ರಿಮೈಂಡರ್ ಬರುತ್ತೆ. ಮಾಡ್ಯುಲಸ್ ರಿಸಲ್ಟ್ ಈಸ್. ಸೊ ರಿಸಲ್ಟ್ ಏನಾದ್ರೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ನಮ್ 1. ಸೊ ನಾವು ಮಾಡ್ಯುಲಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಆಪರೇಟರ್ ಯಾವ್ದಪ್ಪ ಅಂದ್ರೆ ಈ ಪರ್ಸೆಂಟೇಜ್ ಆಪರೇಟರ್ ಏನಿದೆ ಅದು ನಾವು ಮಾಡ್ಯುಲಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಆಪರೇಟರ್. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಫಸ್ಟ್ ವ್ಯಾಲ್ಯೂ ನಾನು ನಂಬರ್ ಅಂತ 10 ಅಂತ ಹೇಳ್ಬಿಟ್ಟು ಕೊಡ್ತೀನಿ, ಸೆಕೆಂಡ್ ವ್ಯಾಲ್ಯೂನ 3 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವಿಲ್ಲಿ ಯಾವಾಗ ಇಲ್ಲಿ ಫ್ಲೋ ಡಿವಿಷನ್ ಮಾಡಿದ್ವಿ ನಮ್ಗೆ ಔಟ್ಪುಟ್ ಬಂದ್ಬಿಟ್ಟು 3 ಅಂತ ಹೇಳ್ಬಿಟ್ಟು ಬಂದಿದೆ. ಅಂಡ್ ಆಲ್ಸೋ ನಾವು ಯಾವಾಗ ಇಲ್ಲಿ ಮಾಡ್ಯುಲಸ್ ರಿಸಲ್ಟ್ ನ ಪ್ರಿಂಟ್ ಮಾಡಿದ್ವಿ ನಮ್ಗೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 1 ಅಂತ ಹೇಳ್ಬಿಟ್ಟು ಬಂದಿದೆ. ಯಾಕೆ ಅಂತಂದ್ರೆ ನಾವು ಯಾವಾಗ 3 ಇಂದ 10 ಡಿವೈಡ್ ಮಾಡ್ತೀವಿ 3 3 9 ಆಗುತ್ತೆ ಅಂಡ್ ನಮ್ಗೆ ರಿಮೈಂಡರ್ ಬಂದ್ಬಿಟ್ಟು 1 ಬರುತ್ತೆ. ಸೊ ಈ ಮಾಡ್ಯುಲಸ್ ಫಂಕ್ಷನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ರಿಮೈಂಡರ್ ನ ರಿಟರ್ನ್ ಮಾಡುವಂತದ್ದು. ಅಂಡ್ ಈಗ ದ ಲಾಸ್ಟ್ ಆಪರೇಟರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡ್ತಾರೆ ಅರ್ಥಮೆಟಿಕ್ ಆಪರೇಟರ್ ಅಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ ಅಥವಾ ಎಕ್ಸ್ಪೋನೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಪ್ರಿಂಟ್ ಮಾಡ್ತೀನಿ. ಏನ ಪ್ರಿಂಟ್ ಮಾಡ್ತೀನಪ್ಪ ಅಂತಂದ್ರೆ ಎಕ್ಸ್ಪೋನೆಂಟ್ ಆಪರೇಟರ್ ಅಥವಾ ಎಕ್ಸ್ಪೋನೆಂಟ್ ರಿಸಲ್ಟ್ ಈಸ್ ಅಂತ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಪ್ಪ ಅಂತಂದ್ರೆ ಸೊ ನಮ್ 1 ಏನಿದೆ ಎಕ್ಸ್ಪೋನೆಂಟ್ ನಾವು ಯಾವ ತರ ಲೈಕ್ ಯಾವ ಆಪರೇಟರ್ ಯೂಸ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ 2 ಸ್ಟಾರ್ಸ್ ನ ಯೂಸ್ ಮಾಡೋದು. ಸರಿ, ನಾವು 2 ಸ್ಟಾರ್ಸ್ ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಕ್ಸ್ಪೋನೆಂಟ್ ಆಪರೇಟರ್ ನಾವಿಲ್ಲಿ ಕಂಡಕ್ಟ್ ಮಾಡ್ತೀವಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇದು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ದ ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು ಇಲ್ಲಿ 5 ಅಂತ ಹೇಳ್ಬಿಟ್ಟು ಕೊಡ್ತೀನಿ, ಸೆಕೆಂಡ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು ಇಲ್ಲಿ 2 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಔಟ್ಪುಟ್ ಏನ್ ಬಂದಿದೆ ಅಂತಂದ್ರೆ ಮಾಡ್ಯುಲಸ್ ಆಪರೇಟರ್ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಏನಂತ ಬಂದಿದೆ 1 ಅಂತ ಹೇಳ್ಬಿಟ್ಟು ಬಂದಿದೆ. ಅಂಡ್ ಆಲ್ಸೋ ಎಕ್ಸ್ಪೋನೆಂಟ್ ಬಂದ್ಬಿಟ್ಟು ನಮ್ಗೆ 25 ಅಂತ ಹೇಳ್ಬಿಟ್ಟು ಬಂದಿದೆ. ಸೊ 25 ಏನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಬಂದ್ಬಿಟ್ಟು ಈ ಒಂದು ಎಕ್ಸ್ಪೋನೆಂಟ್ ಆಪರೇಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಫಸ್ಟ್ ವ್ಯಾಲ್ಯೂ ಏನಿದೆ ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ಕ್ವೇರ್ ಮಾಡ್ತೀವಿ. ಸರಿನಾ? ಇಲ್ಲ ಏನ್ ಮಾಡಿದೀನಪ್ಪ ಅಂದ್ರೆ ಸೆಕೆಂಡ್ ವ್ಯಾಲ್ಯೂನ ಇಲ್ಲಿ 2 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ.
ದಟ್ ಮೀನ್ಸ್ 5 ಸ್ಕ್ವೇರ್ ಮಾಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈಗ ನಾನು ಇದನ್ನ ಮತ್ತೆ ರನ್ ಮಾಡಿ ತೋರಿಸ್ತೀನಿ. ಸೊ ಮತ್ತೆ ರನ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ 5ನ ಎಂಟರ್ ಮಾಡ್ತೀನಿ. ಮತ್ತೆ ನಾನು ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ 3 ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸೆಕೆಂಡ್ ನಂಬರ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಎಕ್ಸ್ಪೋನೆಂಟ್ ರಿಸಲ್ಟ್ ಬಂದ್ಬಿಟ್ಟು 125 ಅಂತ ಹೇಳ್ಬಿಟ್ಟು ಬಂತು. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 5 ಮತ್ತೆ 3 ನಾವು ತಗೊಂಡಿದೀವಿ ಅಂತಂದ್ರೆ 5 ಮತ್ತೆ 3 ನಾವು ಇಲ್ಲಿ ತಗೊಂಡಿದೀವಿ ಅಂತಂದ್ರೆ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಯಾವ ತರ ಪ್ರಿಂಟ್ ಆಗುತ್ತಪ್ಪ ಅಂತಂದ್ರೆ 5 ಇಂಟು 5 ಆಗುತ್ತೆ. ಅವಾಗ ನಮ್ಮ ಔಟ್ಪುಟ್ ಏನು ಬರಬೇಕು 25 ಇಂಟು 5 ಬರಬೇಕು. ಸೊ 25 ಇಂಟು 5 ಅಂತಂದ್ರೆ ನಮ್ಮ ಔಟ್ಪುಟ್ ಏನಾಗುತ್ತೆ 125 ಬಂದ್ಬಿಟ್ಟು ನಮಗೆ ಇಲ್ಲಿ ಆನ್ಸರ್ ಬರುವಂಥದ್ದು. ಸೊ ಅದನ್ನ ನಾವು ಇಲ್ಲಿ ಪ್ರಿಂಟ್ ಮಾಡಿರುವಂಥದ್ದು. ಸೊ ಓಕೆ ಗೈಸ್, ಈಗ ನಾವು ಅರ್ಥಮೆಟಿಕ್ ಆಪರೇಟರ್ನ ಯಾವ ತರ ಕಂಡಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅಂಡ್ ದ ಸೆಕೆಂಡ್ ಟೈಪ್ ಆಫ್ ಆಪರೇಟರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಕಂಪ್ಯಾರಿಸನ್ ಆಪರೇಟರ್. ಸೊ ಈ ಕಂಪ್ಯಾರಿಸನ್ ಆಪರೇಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾವು ಯಾವ್ದಾದ್ರು ಎರಡು ವ್ಯಾಲ್ಯೂಸ್ ನ ಕಂಪೇರ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂತ ಈ ಕಂಪ್ಯಾರಿಸನ್ ಆಪರೇಟರ್ಸ್ ನಾವು ಇಲ್ಲಿ ಏನ್ ಮಾಡ್ತೀವಿ ಯೂಸ್ ಮಾಡ್ತಾ ಹೋಗುವಂಥದ್ದು. ಸೊ ಅದರಲ್ಲಿ ಇರುವಂತ ಮೈನ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈಕ್ವಲ್ ಟು ಇದೆ, ನಾನ್ ಈಕ್ವಲ್ ಇದೆ, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ಬಿಟ್ಟು ಕೆಲವೊಂದು ಆಪರೇಟರ್ಸ್ ಇದೆ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಮ್ಮ VS ಕೋಡ್ಗೆ ಹೋಗ್ಬಿಟ್ಟು ಇದನ್ನ ಯಾವ ತರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್, ಯಾಕೆಂತಂದ್ರೆ ದೀಸ್ ಆರ್ ಲೈಕ್ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಗಿರೋದ್ರಿಂದ ನಾನು ಇದೇನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ ಬೇಗ ಬೇಗ ಹೋಗ್ತಾ ಇರುವಂಥದ್ದು ಕಂಪ್ಯಾರಿಸನ್ ಆಪರೇಟರ್ಸ್. ಸರಿನಾ, ಕಂಪ್ಯಾರಿಸನ್ ಆಪರೇಟರ್. ಸೊ ಇದನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಇನ್ಸ್ಟೆಡ್ ಆಫ್ ಪುಟಿಂಗ್ ಕಮೆಂಟ್ಸ್ ಈ ತರ ಕಮೆಂಟ್ಸ್ ನ ಹಾಕೋದ್ರ ಬದಲು ನಾವೇನ್ ಮಾಡೋಣಪ್ಪ ಅಂತಂದ್ರೆ ಮಲ್ಟಿಲೈನ್ ಕಮೆಂಟ್ಸ್ ನ ಯೂಸ್ ಮಾಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಮಲ್ಟಿಲೈನ್ ಕಮೆಂಟ್ಸ್ ನಾವು ಯಾವ ತರ ಯೂಸ್ ಮಾಡ್ತೀವಿ. ಟ್ರಿಬಲ್ ಸಿಂಗಲ್ ಕೋಡ್ಸ್ ಅಥವಾ ಟ್ರಿಬಲ್ ಡಬಲ್ ಕೋಡ್ಸ್ ಇಂದ ನಾವೇನ್ ಮಾಡ್ತೀವಿ ಇಲ್ಲಿ ಮಲ್ಟಿಲೈನ್ ಕಮೆಂಟ್ಸ್ ನ ಯೂಸ್ ಮಾಡುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಏನೊಂದು ಕೋಡ್ ಬಂದ್ಬಿಟ್ಟು ಕಮೆಂಟ್ ಆಗಿರುವಂಥದ್ದು. ಸೊ ಓಕೆ, ಇದನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಫಸ್ಟ್ ನಾವು ಇಲ್ಲಿ ಕಂಟ್ರೋಲ್ ಎಕ್ಸ್ ಮಾಡೋಣ. ಅಂಡ್ ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಕಮೆಂಟ್ ಒಳಗಡೆ ಹಾಕ್ತೀನಿ. ಅಂಡ್ ದ ಸೇಮ್ ಥಿಂಗ್ ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದನ್ನ ಮತ್ತೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಸರಿನಾ, ಸೇವ್ ಮಾಡ್ತಿದ್ದೀನಿ, ಕೆಳಗಡೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಕಂಪ್ಯಾರಿಸನ್ ಆಪರೇಟರ್ ನ ಪ್ರಿಂಟ್ ಮಾಡ್ತಾ ಹೋಗೋಣ. ಸರಿನಾ, ಸೊ ಪ್ರಿಂಟ್ ಮಾಡ್ತಾ ಇದೀನಿ. ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ ಫಸ್ಟ್ ಆಪರೇಟರ್ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅಂಡ್ ಆಲ್ಸೋ ಕಂಪ್ಯಾರಿಸನ್ ಆಪರೇಟರ್ಸ್ ನಮಗೆ ಏನ ರಿಟರ್ನ್ ಮಾಡುತ್ತಪ್ಪ ಅಂತಂದ್ರೆ ಇಟ್ ವಿಲ್ ಆಲ್ವೇಸ್ ರಿಟರ್ನ್ ಬೂಲಿಯನ್ ವ್ಯಾಲ್ಯೂ. ಸರಿನಾ, ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಸೊ ಬೂಲಿಯನ್ ವ್ಯಾಲ್ಯೂ ಅಂತ ಅಂದ್ರೇನು, ಇಟ್ ವಿಲ್ ಆಲ್ವೇಸ್ ರಿಟರ್ನ್ ವೆದರ್ ದ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್. ಸೊ ಅದನ್ನ ನಾವಿಲ್ಲಿ ಯೂಸ್ ಮಾಡುವಂಥದ್ದು. ಸೊ ನಮ್ಮ ಫಸ್ಟ್ ಕಂಪ್ಯಾರಿಸನ್ ಆಪರೇಟರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಈಕ್ವಲ್ ಟು, ಅಂಡ್ ದ ಸೆಕೆಂಡ್ ಕಂಪ್ಯಾರಿಸನ್ ಆಪರೇಟರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾಟ್ ಈಕ್ವಲ್. ಸೊ ಈಗ ನಾವೇನ್ ಮಾಡೋಣಪ್ಪ ಅಂದ್ರೆ ಫಸ್ಟ್ ಎರಡು ಆಪರೇಟರ್ ನ ನೋಡೋಣ. ಸರಿನಾ, ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಮ್1 ಡಬಲ್ ಈಕ್ವಲ್ ಟು ನಮ್2. ಸರಿನಾ, ಇದು ನಾನು ಪ್ರಿಂಟ್ ಮಾಡ್ತೀನಿ. ಅಂಡ್ ಸೆಕೆಂಡ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ನಮ್1 ಈಸ್ ನಾಟ್ ಈಕ್ವಲ್ ಟು ಪ್ರಿಂಟ್ ನಮ್2. ಸರಿನಾ, ಇದನ್ನ ಏನ್ ಮಾಡ್ತೀನಪ್ಪ ಅಂತಂದ್ರೆ ಪ್ರಿಂಟ್ ಮಾಡ್ತೀನಿ. ಸೊ ಇದು ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಇದನ್ನ ನಾನು ನಿಮ್ಗೆ ರನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ನಮ್1 ವ್ಯಾಲ್ಯೂ ಕೇಳ್ತಾ ಇದೆ 10 ಅಂತ ಹೇಳ್ಬಿಟ್ಟು ಕೊಡೋಣ. ನಮ್2 ವ್ಯಾಲ್ಯೂ ಏನ್ ಮಾಡ್ತೀನಿ 5 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ನಾವೇನ್ ಮಾಡಿದೀವಪ್ಪ ಅಂದ್ರೆ ಎರಡು ನಂಬರ್ನ ಕಂಪೇರ್ ಮಾಡಿದೀವಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಈಕ್ವಲ್ ಟು ಆಪರೇಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಈಸ್ ನಮ್1 ಈಸ್ ಈಕ್ವಲ್ ಟು ನಮ್2, ನಮ್1 ಮತ್ತೆ ನಮ್2 ವ್ಯಾಲ್ಯೂ ಎರಡು ಈಕ್ವಲ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಸೊ ಬಟ್ ನಮ್ಗೆ ಗೊತ್ತಿದೆ ನಮ್1 ವ್ಯಾಲ್ಯೂ ಬಂದ್ಬಿಟ್ಟು 10 ಇದೆ, ನಮ್2 ವ್ಯಾಲ್ಯೂ ಬಂದ್ಬಿಟ್ಟು 5 ಇದೆ. ಸೊ ನಮ್ಗೆ ಆನ್ಸರ್ ಏನ್ ಬರಬೇಕು ಫಾಲ್ಸ್ ನ ರಿಟರ್ನ್ ಮಾಡಬೇಕು. ಸರಿನಾ, ಫಾಲ್ಸ್ ನ ರಿಟರ್ನ್ ಮಾಡಬೇಕು. ಸೊ ಇಲ್ಲ ನಮ್ಮ ಒಂದು ಕಂಪೈಲರ್ ಪೈಥಾನ್ ಕಂಪೈಲರ್ ಏನ ರಿಟರ್ನ್ ಮಾಡಿದೆ ಫಾಲ್ಸ್ ನ ರಿಟರ್ನ್ ಮಾಡಿದೆ. ಅಂಡ್ ಆಲ್ಸೋ ಇಲ್ಲಿ ಸೆಕೆಂಡ್ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಈ 10 ಈಸ್ ನಾಟ್ ಈಕ್ವಲ್ ಟು ನಮ್2. ಸರಿ, ನಾಟ್ ಈಕ್ವಲ್ಸ್ ನಾವ್ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕ್ಬಿಟ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈಕ್ವಲ್ಸ್ ಹಾಕಿದ್ರೆ ನಾವು ಅದನ್ನ ನಾಟ್ ಈಕ್ವಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನಮ್ಗೆ ಔಟ್ಪುಟ್ ಏನ್ ಬರಬೇಕು ಆಬ್ವಿಯಸ್ಲಿ ಟ್ರೂ ಬರಬೇಕು. ಯಾಕಂತಂದ್ರೆ 10 ಯಾವತ್ತು ಕೂಡ 5 ಗೆ ಈಕ್ವಲ್ ಆಗೋದಕ್ಕೆ ಆಗೋದಿಲ್ಲ. ಸೊ ಸರಿನಾ, ಈ ತರ ನಾವು ಈಕ್ವಲ್ ಮತ್ತೆ ಈಕ್ವಲ್ ಟು ಮತ್ತೆ ನಾಟ್ ಈಕ್ವಲ್ ಟು ಆಪರೇಟರ್ಸ್ ನ ನೋಡಿದ್ವಿ. ಅಂಡ್ ಆಲ್ಸೋ ಥರ್ಡ್ ಆಪರೇಟರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಇವೆಲ್ಲ ಈಸಿ ಇದೆ ಗೈಸ್. ಸೊ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಮಾಡ್ಬಿಡ್ತೀನಿ. ಏನ ಪ್ರಿಂಟ್ ಮಾಡ್ತೀನಪ್ಪ ಅಂತಂದ್ರೆ ನಮ್1 ಈಸ್ ಗ್ರೇಟರ್ ದ್ಯಾನ್ ನಮ್2. ಸರಿನಾ, ನಮ್1 ಈಸ್ ಗ್ರೇಟರ್ ದ್ಯಾನ್ ನಮ್2 ಇದೆ. ಅಂಡ್ ಆಲ್ಸೋ ನೆಕ್ಸ್ಟ್ ಏನ ಪ್ರಿಂಟ್ ಮಾಡೋಣಪ್ಪ ಅಂತಂದ್ರೆ ನಮ್1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಮ್2. ಸರಿನಾ, ನಮ್2 ಇದನ್ನು ಕೂಡ ಪ್ರಿಂಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಾಪಿ ದಿಸ್. ಇದನ್ನ ಕಾಪಿ ಮಾಡ್ಕೊಂಡು ಏನ್ ಮಾಡ್ತೀನಪ್ಪ ಅಂದ್ರೆ ಕೆಳಗಡೆ ಪೇಸ್ಟ್ ಮಾಡ್ಬಿಟ್ಟು ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಮತ್ತೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನಾವೇನ್ ಮಾಡೋಣಪ್ಪ ಅಂದ್ರೆ ಪ್ರಿಂಟ್ ಮಾಡೋಣ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಇದನ್ನ ರನ್ ಮಾಡ್ತೀನಿ. ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು ಇಲ್ಲಿ 3 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೆಕೆಂಡ್ ವ್ಯಾಲ್ಯೂ ಬಂದ್ಬಿಟ್ಟು 5 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವೆರಡು ಕೂಡ ಪ್ರಿಂಟ್ ಆಗಿದೆ. ಯಾವ್ದಿದು ಈಸ್ 5 ಇಸ್ ಈಕ್ವಲ್ ಟು 2. ಸೊ ಈಸ್ 3 ಇಸ್ ಈಕ್ವಲ್ ಟು 5 ಔಟ್ಪುಟ್ ಬಂದ್ಬಿಟ್ಟು ಫಾಲ್ಸ್ ಬರಬೇಕು. ಕರೆಕ್ಟ್ ಬಂದಿದೆ. ಈಸ್ 3 ಇಸ್ ನಾಟ್ ಈಕ್ವಲ್ ಟು 5 ಔಟ್ಪುಟ್ ಶುಡ್ ಬಿ ಟ್ರೂ. ಅಂಡ್ ಥರ್ಡ್ ಆಪರೇಟರ್ ಏನಪ್ಪ ಅಂತಂದ್ರೆ ಈಸ್ 3 ಈಸ್ ಗ್ರೇಟರ್ ದ್ಯಾನ್ 5 ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇರೋದು. ಸರಿ, ಇಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ 3 ಈಸ್ ಗ್ರೇಟರ್ ದ್ಯಾನ್ 5 ಈಸ್ 3 ಈಸ್ ಗ್ರೇಟರ್ ದ್ಯಾನ್ 5 ಔಟ್ಪುಟ್ ಶುಡ್ ಬಿ ಫಾಲ್ಸ್. ಸರಿ, ಔಟ್ಪುಟ್ ಶುಡ್ ಬಿ ಏನ್ ಬರಬೇಕು ನಮಗೆ ಫಾಲ್ಸ್ ಬರಬೇಕು. ಸೊ ಥರ್ಡ್ ಒಂದು ಬಂದ್ಬಿಟ್ಟು ನಮಗೆ ಫಾಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅಂಡ್ ಆಲ್ಸೋ ಇಲ್ಲಿ ನಮಗೆ ಈಸ್ 3 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸರಿನಾ, ಇಲ್ಲೇನಪ್ಪ ಅಂತಂದ್ರೆ ಲೆಟ್ ಮಿ ಶೋ ಯು ಈಸ್ 3 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಐ ವಿಲ್ ಶೋ ದಿಸ್. ಇದು ಏನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಅಥವಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೇನಪ್ಪ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಪ್ಪ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಯಾವಾಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ 3 ಬಂದ್ಬಿಟ್ಟು ಗ್ರೇಟರ್ ಇಲ್ಲ ಅಂಡ್ ಈಕ್ವಲ್ ಕೂಡ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಾಲ್ಸ್ ನಮ್ಗೆ ಇಲ್ಲಿ ಪ್ರಿಂಟ್ ಮಾಡ್ತಾ ಇರುವಂತದ್ದು. ಅಂಡ್ ಆಲ್ಸೋ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಈ ಆಪರೇಟರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಸ್ 3 ಈಸ್ ಲೆಸ್ ದ್ಯಾನ್ 5 ಎಸ್ ಅಲ್ವಾ, ಕಂಡೀಷನ್ ಬಂದ್ಬಿಟ್ಟು ಕರೆಕ್ಟ್ ಇದೆ. ಸೊ ನಮ್ಗೆ ಇಲ್ಲಿ ಔಟ್ಪುಟ್ ಏನೋ ಪ್ರಿಂಟ್ ಮಾಡಬೇಕು
ನಮಗೆ ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು. ಸೊ ನೀವು ನೋಡ್ತಾ ಇರ್ಬೋದು ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದೆ. ಅಂಡ್ ಆಲ್ಸೋ ಈಗ ಈ ಕಂಡೀಷನ್ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಗೈಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಸ್ 3 is less than 5 ಸರಿನಾ? ಇಲ್ಲೇನಪ್ಪ ಅಂತಂದ್ರೆ ಸೊ ಲಾಸ್ಟ್ ಆಪರೇಟರ್ ಯಾವ್ದಪ್ಪ ಅಂದ್ರೆ ಈಸ್ 3 is less than or equal to 5 ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನ ನಾವು ಯಾವ ತರ ಸ್ಪ್ಲಿಟ್ ಮಾಡ್ತೀವಪ್ಪ ಅಂತಂದ್ರೆ ಈಸ್ 3 is less than 5 ಆರ್ 3 is equal to 5 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀವಿ ಸರಿನಾ? ಈ ತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಲೆಸ್ than or equal to ನ ಏನ್ ಮಾಡ್ತೀವಿ ಸ್ಪ್ಲಿಟ್ ಮಾಡುವಂಥದ್ದು. ಸೊ ಸರಿನಾ, ಇಲ್ಲಿ ನಾವೇನು ಯೂಸ್ ಮಾಡ್ತಿದೀವಿ ಅಂತಪ್ಪ ಅಂದ್ರೆ ಆರ್ ಆಪರೇಟರ್ ನ ಯೂಸ್ ಮಾಡ್ತಿದ್ವಿ. ಸೊ ಆರ್ ಆಪರೇಟರ್ಸ್ ನಾವು ಇದೇ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಬೇಸಿಕಲಿ ಆರ್ ಆಪರೇಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಇವೆರಡು ಕಂಡೀಷನ್ ಅಲ್ಲಿ ಅಟ್ಲೀಸ್ಟ್ ಒಂದು ಕಂಡೀಷನ್ ಏನಾದ್ರು ಟ್ರೂ ಆಗಿದೆ ಅಂತಂದ್ರೆ ನಮ್ಗೆ ಔಟ್ಪುಟ್ ಬಂದ್ಬಿಟ್ಟು ಟ್ರೂ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡುತ್ತೆ. ಸೊ ಇದು ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಕೊಡಿಸಿ. ಆರ್ ಅಂತಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ 1 ಆರ್ 2. ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಸಂಡೇ ಆರ್ ಮಂಡೇ ಈ ತರ ಒಂದು ಆರ್ ಆಪರೇಟರ್ ಎಂತ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಅವೆರಡಲ್ಲಿ ಒಂದಾದ್ರೂ ಕರೆಕ್ಟ್ ಆಗಿರಬೇಕು. ಸೊ ಅಂತ ಟೈಮಲ್ಲಿ ನಾವು ಯೂಸ್ ಮಾಡುವಂತ ಆಪರೇಟರ್ ಯಾವ್ದಪ್ಪ ಅಂತಂದ್ರೆ ಆರ್. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಈಸ್ 5 is less than 3 ಸರಿನಾ? ನಮ್ಗೆ ಔಟ್ಪುಟ್ ಬಂದ್ಬಿಟ್ಟು ಏನ್ ಬರಬೇಕು? ಟ್ರೂ ಬರಬೇಕು. ಸೊ ಇಲ್ಲಿ ನಮ್ಗೆ ಔಟ್ಪುಟ್ ಏನ್ ಬರ್ಬೇಕಪ್ಪ ಅಂದ್ರೆ ಟ್ರೂ ಬರಬೇಕು ಸರಿನಾ? ಆರ್ 5 is equal to ಲೈಕ್ ಈಸ್ 3 is equal to 5 ಔಟ್ಪುಟ್ ಬಂದ್ಬಿಟ್ಟು ನಮ್ಗೆ ಏನ್ ಬರ್ಬೇಕು? ಇಲ್ಲಿ ಬಂದ್ಬಿಟ್ಟು ಫಾಲ್ಸ್ ಬರುತ್ತೆ ಸರಿನಾ? ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಬರೋದಾದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ವಿ ಆಲ್ವೇಸ್ ಯೂಸ್ ಟು ರಿಟರ್ನ್ ಟ್ರೂನ ನಾವಿಲ್ಲಿ ರಿಟರ್ನ್ ಮಾಡ್ತೀವಿ. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಈ ಎರಡು ಕಂಡೀಷನ್ ಇದಾವೆ ಅಲ್ವಾ? 3 is less than or equal to ಅಥವಾ ಲೆಸ್ than ಆದ್ರೂ ಆಗಿರ್ಬೇಕು ಅಥವಾ ಈಕ್ವಲ್ ಆದ್ರೂ ಆಗಿರ್ಬೇಕು. ಇವೆರಡರಲ್ಲಿ ಒಂದು ಕಂಡೀಷನ್ ಟ್ರೂ ಆಗಿದೆ ಅಂತಂದ್ರೂ ಕೂಡ ನಮ್ಮ ಆರ್ ಆಪರೇಟರ್ ಏನ್ ಮಾಡ್ತಪ್ಪ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಟ್ರೂ ಅಷ್ಟೇ. ಸೊ ದಿಸ್ ಈಸ್ ಅಬೌಟ್ ಕಂಪಾರಿಸನ್ ಆಪರೇಟರ್ಸ್ ಗೈಸ್. ಸೊ ನಿಮಗೆ ಕಂಪಾರಿಸನ್ ಆಪರೇಟರ್ಸ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಾವು ಥರ್ಡ್ ಟೈಪ್ ಆಫ್ ಆಪರೇಟರ್ಸ್ ಯಾವ್ದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಲೆಟ್ ಮೀ ಕಮೆಂಟ್ ಔಟ್ ದಿಸ್. ಇದನ್ನ ಕಮೆಂಟ್ ಔಟ್ ಮಾಡೋಣ. ಸೊ ಕಮೆಂಟ್ ಔಟ್ ಮಾಡಿ ಆಯ್ತು. ಅಂಡ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಇದು ನಾನು ಕಾಪಿ ಮಾಡ್ಕೋತೀನಿ. ಯಾಕೆ ಅಂತಂದ್ರೆ ಸುಮ್ಮನೆ ಮತ್ತೆ ಯಾಕೆ ಕೊಡ್ಬರಿ ಅದು ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಕಮೆಂಟ್ ಔಟ್ ಕಾಪಿ ಮಾಡ್ಕೋತಾ ಇರೋದು. ಅಂಡ್ ಥರ್ಡ್ ಟೈಪ್ ಆಫ್ ಆಪರೇಟರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಲಾಜಿಕಲ್ ಆಪರೇಟರ್ಸ್. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನೋಟ್ಸ್ ನ ಓಪನ್ ಮಾಡ್ತೀನಿ. ಸೊ ಲಾಜಿಕಲ್ ಆಪರೇಟರ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇದು ಬಂದ್ಬಿಟ್ಟು ನಾವು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಆಲ್ರೆಡಿ ಪಿ ಯು ಸಿ ನಲ್ಲಿ ಓದಿರ್ತೀವಿ. ಸೆಮಿ ಕಂಡಕ್ಟರ್ಸ್ ಅಲ್ಲಿ ನಾವು ಲಾಜಿಕ್ ಗೇಟ್ಸ್ ನ ಓಪನ್ ಮಾಡಿರ್ತೀವಿ, ಅಲ್ಲಿ ಓದಿರ್ತೀವಿ. ಸೊ ಪಿ ಯು ಸಿ ನಾವು ಲಾಜಿಕ್ ಗೇಟ್ಸ್ ನ ಓದಿರ್ತೀವಿ. ಅಲ್ಲಿ ನೀವೆಲ್ಲರೂ ಕೂಡ ಲೈಕ್ ಆಂಡ್ ಆಪರೇಟರ್, ಆರ್ ಆಪರೇಟರ್, ನಾಟ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಓದಿರ್ತೀವಿ. ಸೊ ಅದನ್ನ ನಾವು ಯಾವ ತರ ನಮ್ಮ ಪೈಥಾನ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಲಾಜಿಕಲ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್ ಒಂದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಆಂಡ್ ಆಪರೇಟರ್ಸ್ ಏನಾ? ಆಂಡ್ ಆಪರೇಟರ್. ಸೊ ಆಂಡ್ ಆಪರೇಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ರಿಟರ್ನ್ಸ್ ಟ್ರೂ ಓನ್ಲಿ ವೆನ್ ಬೋತ್ ದ ಕಂಡೀಷನ್ಸ್ ಆರ್ ಟ್ರೂ ಸರಿನಾ? ಬೋತ್ ದ ಕಂಡೀಷನ್ಸ್ ಏನಿದೆ ಆರ್ ಟ್ರೂ. ಸೊ ಹೆಸರೇ ಹೇಳ್ತಾ ಇದೆ ನೋಡಿ, ಆಂಡ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಸರಿನಾ? ಆಂಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ದಿಸ್ ಅಂಡ್ ದಿಸ್ ಅಂತಂದ್ರೆ ದಿಸ್ ಅಂಡ್ ದಟ್ ಅಂತ ಹೇಳ್ಬಿಟ್ಟಿದೆ ಅಂತಂದ್ರೆ ಇಲ್ಲಿ ಎರಡೂ ಕೂಡ ಟ್ರೂ ಆಗಿರಬೇಕು. ಆ ಟೈಮಲ್ಲಿ ಮಾತ್ರ ನಮ್ಗೆ ಏನ್ ಬರುತ್ತಪ್ಪ ಅಂತಂದ್ರೆ ಔಟ್ಪುಟ್ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಏನ್ ಬರುತ್ತೆ? ಇಟ್ ಈಸ್ ಔಟ್ಪುಟ್ ಬಂದ್ಬಿಟ್ಟು ನಮ್ಗೆ ಏನ್ ಬರುತ್ತಪ್ಪ ಅಂತಂದ್ರೆ ಟ್ರೂ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈಗ ನಾನು ಹೇಳ್ತೀನಿ ನೋಡಿ ಯಾವ ತರ ಅಂತಂದ್ರೆ 0 and 0. ಸೊ 0 and 0 ಸರಿನಾ? ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ, ಇದನ್ನ ನಾವು ಆಲ್ರೆಡಿ ಲಾಜಿಕ್ ಗೇಟ್ಸ್ ಅಲ್ಲಿ ಓದಿದ್ವಿ. ಸೊ 0 and 0 ಅಂತಂದ್ರೆ ಔಟ್ಪುಟ್ ಏನ್ ಬರಬೇಕು? ನಮಗೆ 0 ಬರಬೇಕು. 0 and 1 ಇದೆ ಅಂತಂದ್ರೆ ನಮ್ಗೆ ಔಟ್ಪುಟ್ ಏನ್ ಬರುತ್ತೆ? ಆಕ್ಚುಲಿ ನಮ್ಗೆ ಏನ್ ಬರಬೇಕು? ಔಟ್ಪುಟ್ ಬಂದ್ಬಿಟ್ಟು ಏನ್ ಬರುತ್ತೆ? ಸೊ 0 and 0 ಇದೆ ಅಂತಂದ್ರೆ ನಮ್ಗೆ ಔಟ್ಪುಟ್ ಏನ್ ಬರಬೇಕು? ಸಾರಿ ಗೈಸ್, 0 and 0 ಇದೆ ಅಂತಂದ್ರೆ 1 ಬರಬೇಕು. 0 and 1 ಇದೆ ಅಂತಂದ್ರೆ ನಮ್ಗೆ ಔಟ್ಪುಟ್ ಏನ್ ಬರಬೇಕು? 0 ಬರಬೇಕು. 1 and 0 ಅಂತಂದ್ರೆ ಔಟ್ಪುಟ್ ಏನ್ ಬರಬೇಕು? ನಮ್ಗೆ 0 ಬರಬೇಕು. 1 and 1 ಅಂತಂದ್ರೆ ಔಟ್ಪುಟ್ ಏನ್ ಬರ್ಬೇಕಪ್ಪ ಅಂತಂದ್ರೆ ನಮ್ಗೆ 1 ಬರಬೇಕು. ಓಕೆ ಗೈಸ್, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ತಲೆ ಕೆಡಿಸ್ಕೊಬೇಡಿ. ಇದು ಬಂದ್ಬಿಟ್ಟು ಆಂಡ್ ಒಂದು ಲಾಜಿಕ್ ಗೇಟ್ ಏನಿದೆ ಅದ್ರದ್ದು ಬಂದ್ಬಿಟ್ಟು ನಾನು ಟ್ರೂತ್ ಟೇಬಲ್ ನ ಬರೆದಿರುವಂತದ್ದು. ಡೋಂಟ್ ಟೇಕ್ ಟೆನ್ಷನ್ ಅಬೌಟ್ ಇಟ್. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ತಲೆ ಕೆಡಿಸ್ಕೊಬೇಡಿ. ಆಂಡ್ ಇಸ್ ನಥಿಂಗ್ ಬಟ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಆಂಡ್ ಅಂತಂದ್ರೆ ಏನಿಲ್ಲ, ಯಾವಾಗ ಎರಡೂ ಕಂಡೀಷನ್ ಟ್ರೂ ಇರುತ್ತಲ್ಲ ಅಂತ ಟೈಮಲ್ಲಿ ನಮಗೆ ಟ್ರೂ ನ ರಿಟರ್ನ್ ಮಾಡುವಂಥದ್ದು ಅದನ್ನ ನಾವು ಆಂಡ್ ಆಪರೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಕೋಡ್ ಅಲ್ಲಿ ನಿಮಗೆ ಬರೋದು ತೋರಿಸ್ತೀನಿ. ಸೊ ಲೆಟ್ಸ್ ಸೇ ಏನ್ ಮಾಡ್ತೀನಪ್ಪ ಅಂತಂದ್ರೆ ಫಸ್ಟ್ ಆಪರೇಟರ್ ಬಂದ್ಬಿಟ್ಟು ಏನ್ ಮಾಡ್ತೀನಿ? ನಮ್1 ಈಸ್ ಲೆಸ್ ದ್ಯಾನ್ ನಮ್2. ಸೊ ಫಸ್ಟ್ ಅಂತ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಮ್1 ಈಸ್ ಲೆಸ್ ದ್ಯಾನ್ ನಮ್2 ಅಂತ ಹೇಳ್ಬಿಟ್ಟು ಒಂದು ಬರೀತಿದ್ದೀನಿ. ಆಮೇಲೆ ಏನ್ ಮಾಡ್ತೀನಪ್ಪ ಅಂದ್ರೆ ನಾ ಇಲ್ಲಿ ಆಂಡ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಸೊ ಆಂಡ್ ಆಪರೇಟರ್ ನಾವೇನ್ರಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಆಂಡ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬರೆಯುವಂಥದ್ದು. ಅಂಡ್ ಆಲ್ಸೋ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನಮ್2 ಬಂದ್ಬಿಟ್ಟು ಈಸ್ ನಾಟ್ ಈಕ್ವಲ್ ಟು 0 ಸರಿನಾ? ಈ ಒಂದು ಸ್ಟೇಟ್ಮೆಂಟ್ ನಾನು ಬರೆಯುವಂಥದ್ದು. ಸೊ ಇದನ್ನ ಬರ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್. ಸೊ ಇದನ್ನ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ನಮ್1 ವ್ಯಾಲ್ಯೂ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ 3 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ನಮ್2 ವ್ಯಾಲ್ಯೂ ನಾನು ಏನ್ ಕೊಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ 7 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಎಂಟರ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರಬಹುದು ನಮಗೆ ಔಟ್ಪುಟ್ ಬಂದ್ಬಿಟ್ಟು ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಈ ಟ್ರೂ ಅಂತ ಹೇಳ್ಬಿಟ್ಟು ಹೆಂಗೆ ಪ್ರಿಂಟ್ ಆಯ್ತು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸೊ ನಮ್1 ವ್ಯಾಲ್ಯೂ ಏನಿದೆ 3 ಇದೆ. ಸೊ ಈ 3 is less than 7. ಸೊ ಕಂಡೀಷನ್ ಇಸ್ ಟ್ರೂ. ಆಂಡ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈಗ ಮತ್ತೆ ಇದು ಕೂಡ ಇದೇನೋ ಕರೆಕ್ಟ್ ಆಯ್ತು. ಆಂಡ್ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಸೊ ಇಲ್ಲಿ ನಾವು ಯೂಸ್ ಮಾಡುವಂತ ಆಪರೇಟರ್ ಯಾವ್ದಪ್ಪ ಅಂದ್ರೆ ನಾಟ್ ಈಕ್ವಲ್ ಟು. ಸೊ ಇಲ್ಲಿ ಸೆಕೆಂಡ್ ಏನಪ್ಪ ಅಂತಂದ್ರೆ ಈಸ್ ನಮ್2 ಅಂದ್ರೆ 7. ಈ 7 is not equal to 0 ಅಲ್ವಾ? 7 ಬಂದ್ಬಿಟ್ಟು ಯಾವುದು 0 ಗೆ ಈಕ್ವಲ್ ಆಗೋದಕ್ಕಾಗೋದಿಲ್ಲ. ಸೊ ಇಲ್ಲೇನಾಗಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ಆಪರೇಟರ್ ಕೂಡ ಟ್ರೂ ಆಗಿದೆ. ಅಂಡ್ ಆಲ್ಸೋ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ಆಪರೇಟರ್ ಕೂಡ ಟ್ರೂ ಆಗಿದೆ. ಸೊ ನಮಗೆ ಔಟ್ಪುಟ್ ಏನ ರಿಟರ್ನ್ ಮಾಡ್ಬೇಕಪ್ಪ ಅಂತಂದ್ರೆ ಇಟ್ ಶುಡ್ ಆಬ್ವಿಯಸ್ಲಿ ರಿಟರ್ನ್ ಟ್ರೂ ನ ರಿಟರ್ನ್ ಮಾಡಬೇಕು. ಅದನ್ನೇ ನಮ್ಮ ಒಂದು
ಟರ್ಮಿನಲ್ ನಾವು ನೋಡ್ತಾ ಇರುವಂತ ಔಟ್ಪುಟ್ ಯಾವ್ದಪ್ಪ ಅಂತಂದ್ರೆ ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಸೊ ದಿಸ್ ಈಸ್ ಅಬೌಟ್ ಅಂಡ್ ಆಪರೇಟರ್. ಸೊ ಈಗ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಆರ್ ಆಪರೇಟರ್ ನೋಡೋಣ. ಸೊ ಆರ್ ಆಪರೇಟರ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೀವು ಆಲ್ರೆಡಿ ನೋಡಿದ್ರಿ. ಲೆಟ್ ಮೀ ಡೂ ಒನ್ ಥಿಂಗ್. ಇದನ್ನ ನಾನು ಮಾಡ್ತೀನಪ್ಪ ಅಂದ್ರೆ ಕಾಪಿ ಮಾಡ್ಕೋತೀನಿ. ಸೊ ಕಾಪಿ ಮಾಡ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿವರ್ಸ್. ಸರಿನಾ, ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ರಿವರ್ಸ್ ಮಾಡ್ತೀನಿ. ಸೊ ರಿವರ್ಸ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ 3 ಅಂತ ಹೇಳ್ಬಿಟ್ಟು ಕೊಡೋಣ, 7 ಅಂತ ಹೇಳ್ಬಿಟ್ಟು ಕೊಡೋಣ. ಸೊ ಸರಿನಾ, 7 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. 1 ಮಿನಿಟ್ ಗಾಯ್ಸ್, 7 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಅಂಡ್ ಇಲ್ಲಿ ನಾನು ಬಂದ್ಬಿಟ್ಟು ಆರ್ ನ ಯೂಸ್ ಮಾಡಬೇಕಾಗಿತ್ತು, ಬಟ್ ನಾನು ಇಲ್ಲಿ ಆಂಡ್ ನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ರೀರನ್ ಇಟ್ ಅಗೈನ್. 3 ನ ಇನ್ಪುಟ್ ಆಗಿ ಕೊಡ್ತೀನಿ, 7 ಇನ್ಪುಟ್ ಆಗಿ ಕೊಡ್ತೀನಿ. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ದ ಫಸ್ಟ್ ಟ್ರೂ ಏನು ಪ್ರಿಂಟ್ ಆಗಿದೆ ಅಂತಂದ್ರೆ ಈ ಒಂದು ವ್ಯಾಲ್ಯೂ ಇದೆ ಅಲ್ವಾ, ಅದಕ್ಕೆ ನಮಗೆ ಪ್ರಿಂಟ್ ಆಗಿರುವಂತದ್ದು. ಲೆಟ್ ಮಿ ಡೂ ಒನ್ ಥಿಂಗ್, ಕಮೆಂಟ್ ಔಟ್ ಮಾಡ್ತೀನಿ. ಸೊ ಕಮೆಂಟ್ ಔಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ನಾವು ಏನ್ ಮಾಡೋಣಪ್ಪ ಅಂದ್ರೆ ಮತ್ತೆ ರನ್ ಮಾಡೋಣ. 3 ನ ಇನ್ಪುಟ್ ಆಗಿ ಕೊಡ್ತೀನಿ, 7 ಇನ್ಪುಟ್ ಆಗಿ ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಔಟ್ಪುಟ್ ಬಂದ್ಬಿಟ್ಟು ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ನಮ್ಮ ವ್ಯಾಲ್ಯೂ 3 ಇದೆ. ಅಂಡ್ ಈಸ್ 3 ಇಸ್ ಗ್ರೇಟರ್ ದನ್ 7. ಔಟ್ಪುಟ್ ಬಂದ್ಬಿಟ್ಟು ನಮಗೆ ಇಲ್ಲಿ ಫಾಲ್ಸ್ ನ ಹೇಳ್ಬೇಕು, ಫಾಲ್ಸ್ ನ ರಿಟರ್ನ್ ಮಾಡಬೇಕು. ಆರ್ ಈ 7 ಇಸ್ ನಾಟ್ ಈಕ್ವಲ್ ಟು 0, ಇದಕ್ಕೆ ನಮ್ಗೆ ಔಟ್ಪುಟ್ ಬಂದ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೂ ನ ರಿಟರ್ನ್ ಮಾಡಬೇಕು. ಅಂಡ್ ಆರ್ ಆಪರೇಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಎರಡು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಟ್ರೂ ಇದ್ರು ಕೂಡ ನಮಗೆ ಔಟ್ಪುಟ್ ಅನ್ನು ರಿಟರ್ನ್ ಮಾಡಬೇಕು, ಟ್ರೂ ನ ರಿಟರ್ನ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮಗೆ ಏನಾಗಿದೆ ಅಂದ್ರೆ ಟ್ರೂ ನ ರಿಟರ್ನ್ ಮಾಡಿರುವಂತದ್ದು. ದಿಸ್ ಈಸ್ ಅಬೌಟ್ ಆರ್ ಆಪರೇಟರ್ಸ್ ಗೈಸ್. ಸೊ ಈಗ ನಾವು ಥರ್ಡ್ ಆಪರೇಟರ್ ಯಾವ್ದನ್ನ ನೋಡ್ತಾ ಇದೀವಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ನಾಟ್ ಆಪರೇಟರ್ ಅಂತ ಹೇಳ್ಬಿಟ್ಟು ಒಂದು ಆಪರೇಟರ್ ಇದೆ. ಸರಿನಾ, ದೀಸ್ ಆರ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಟರ್ಸ್ ಇನ್ ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಟರ್. ಸೊ ನಾಟ್ ಆಪರೇಟರ್ ಏನ್ ಮಾಡ್ತಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾನು ನೋಟ್ಸ್ ನ ಓಪನ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ರಿವರ್ಸ್ ದ ರಿಸಲ್ಟ್ಸ್. ಏನೊಂದು ರಿಸಲ್ಟ್ ಬಂದಿರುತ್ತೆ ಅಲ್ವಾ, ಅದನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ರಿವರ್ಸ್ ಮಾಡೋದು ನಾವು ಇಲ್ಲಿ ನಾರ್ ಆಪರೇಟರ್ ಅಂತ ಹೇಳ್ಬಿಟ್ಟು ಕರಿತೀನಿ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್. ವೇರಿಯಬಲ್ ನ ಕ್ರಿಯೇಟ್ ಮಾಡ್ತೀನಿ, ಈ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಾ ಇದೀನಿ. ಅದಕ್ಕೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಟ್ರೂ ಅಂತ ಹೇಳ್ಬಿಟ್ಟು ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದೀನಿ. ಅಂಡ್ ಈಗ ನಾ ಇಲ್ಲಿ ಈ ಸ್ಟೂಡೆಂಟ್ ನ ನಾಟ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಏನ್ ಬರ್ಬೇಕಪ್ಪ ಅಂತಂದ್ರೆ ನಮ್ಮ ನಾಟ್ ಆಪರೇಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಒಂದು ರಿಸಲ್ಟ್ ಏನಿದೆ ಅದನ್ನ ಬಂದ್ಬಿಟ್ಟು ರಿವರ್ಸ್ ಮಾಡುವಂಥದ್ದು. ಸರಿನಾ, ಇಲ್ಲಿ ಈ ಸ್ಟೂಡೆಂಟ್ ಇಸ್ ಟು ಟ್ರೂ ಅಂತ ಇದೆ ಅಂತಂದ್ರೆ ನಮ್ಮ ನಾಟ್ ಆಪರೇಟರ್ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಸ್ಟೂಡೆಂಟ್ಸ್ ನ ಫಾಲ್ಸ್ ಮಾಡಬೇಕು. ಸೊ ಇದನ್ನ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ಎಂಟರ್ ದ ವ್ಯಾಲ್ಯೂ ಆಫ್ ನಂಬರ್ ಅಂತ ಕೇಳ್ತಾ ಇದೆ. ಲೆಟ್ ಮಿ ಕಮೆಂಟ್ ಔಟ್ ದಿಸ್. ಇದು ನಮಗೆ ಅವಶ್ಯಕತೆ ಇಲ್ಲ ನಾಟ್ ಆಪರೇಟರ್ ಮಾಡೋದಕ್ಕೋಸ್ಕರ. ಸೊ ಇದನ್ನ ನಾನು ಮತ್ತೆ ರೀರನ್ ಮಾಡಿ ತೋರಿಸೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಏನು ಕೂಡ ಪ್ರಿಂಟ್ ಆಗ್ತಾ ಇಲ್ಲ. ಲೆಟ್ ಮಿ ಕ್ಲಿಯರ್ ಮಾಡ್ಬಿಟ್ಟು ಏನ್ ಮಾಡ್ತೀನಪ್ಪ ಅಂತಂದ್ರೆ ಮತ್ತೆ ನಾನು ಇಲ್ಲಿ ಪ್ರಿಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಫಾಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಬೇಸಿಕಲಿ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಈ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಒಂದು ಬೂಲಿಯನ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಏನ್ ಮಾಡಿದ್ವಿ, ಅದಕ್ಕೆ ನಾವು ಟ್ರೂ ಅಂತ ಹೇಳ್ಬಿಟ್ಟು ಒಂದು ವ್ಯಾಲ್ಯೂನ ಅಸೈನ್ ಮಾಡಿದ್ವಿ. ಬಟ್ ನಾವು ಯಾವಾಗ ನಾಟ್ ಆಫ್ ಈ ಸ್ಟೂಡೆಂಟ್ ಮಾಡಿದ್ವಿ ನಮಗೆ ಔಟ್ಪುಟ್ ಏನ್ ಬಂದ್ಬಿಟ್ಟು ನಮಗೆ ಇಲ್ಲಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಫಸ್ಟ್ ಇದಕ್ಕೆ ಮುಂಚೆ ಏನ್ ಮಾಡ್ತೀನಪ್ಪ ಅಂದ್ರೆ ಈ ಸ್ಟೂಡೆಂಟ್ ಪ್ರಿಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸರಿ, ನಾವು ಈ ಸ್ಟೂಡೆಂಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಪ್ರಿಂಟ್ ಮಾಡಿ ತೋರಿಸ್ತೇನೆ. ಸೊ ಈಗ ನಿಮ್ಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈ ಸ್ಟೂಡೆಂಟ್ ನ ವ್ಯಾಲ್ಯೂ ಏನ್ ಬಂದಿದೆ ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅಂಡ್ ಆಲ್ಸೋ ನಾಟ್ ಆಫ್ ಈ ಸ್ಟೂಡೆಂಟ್ ವ್ಯಾಲ್ಯೂ ಏನಾಗಿದೆ ನಮಗೆ ಇಲ್ಲಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈಗ ನೋಟ್ಸ್ಗೆ ಹೋಗೋಣ ಗೈಸ್. ಸೊ ನಾವು ಇವತ್ತೇನು ನೋಡಿದ್ವಪ್ಪ ಅಂತಂದ್ರೆ ಅರ್ಥಮೆಟಿಕ್ ಆಪರೇಟರ್ ಅಂತಂದ್ರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ, ಕಂಪ್ಯಾರಿಸನ್ ಆಪರೇಟರ್ ನೋಡಿದ್ವಿ, ಅಂಡ್ ಆಲ್ಸೋ ಲಾಜಿಕಲ್ ಆಪರೇಟರ್ ನ ನೋಡಿದ್ವಿ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ 2 ಕ್ವಿಸ್ ನ ಕೊಟ್ಟಿದ್ದೀನಿ. ಅಂಡ್ ಈ ಕ್ವಿಸ್ ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸಾಲ್ವ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಆನ್ಸರ್ ನ ತಿಳಿಸಬೇಕು. ಅಂಡ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ಒಂದು ನೋಟ್ಸ್ ನ ಪ್ರಿಪೇರ್ ಮಾಡಿದ್ದೀನಿ ಅಲ್ವಾ, ಅದ್ರ ಲಿಂಕ್ ನಾನು ಏನ್ ಮಾಡಿರ್ತೀನಪ್ಪ ಅಂತಂದ್ರೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವೇನ್ ಮಾಡಿಯಪ್ಪ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಈ ಒಂದು ಏನು ಇಲ್ಲಿ ಕೋಡ್ ನ ಬರ್ತಿದ್ದೀನಿ ಅಲ್ವಾ, ಅದ್ರ ನೋಟ್ ಬುಕ್ ನ ಲಿಂಕ್ ಕೂಡ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಮಾಡಿರುವಂತಹ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.